ಬೆಂಗಳೂರಿನ ಜೀವನ ಶೈಲಿ ಈಗಂತೂ ಮಕ್ಕಳಿಗೆ ಆನ್ಲೈನ್ ಕ್ಲಾಸು, ಸುತ್ತಮುತ್ತ ಕಾಂಕ್ರೀಟಿನ ಮನೆಗಳು, ಬಹುಮಹಡಿ ಕಟ್ಟಡಗಳು, ಮಾಲ್ಗಳು, ಇದೆಲ್ಲ ನಾವು ನೋಡಿದ್ದೆ ಅಲ್ವಾ. ಇದರಾಚೆ ಒಂದು ಜೀವನ ಇದೆ ಅಂತ ನಮಗೆ ಮರೆತು ಹೋಗಿದೆ. ಪುಣ್ಯಕ್ಕೆ ಉಸಿರು ಒಂದು ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ಆ ಉಸಿರು ತಗೊಳ್ಳಿಕ್ಕೂ ಮರೆತು ಹೋಗ್ತಿತ್ತೋ ಏನು. ಸಂತೋಷ ಪಡ್ಲಿಕ್ಕೆ ಏನು ಮಾಡ್ತೀವಿ ನಾವು? ವಿಧ ವಿಧದ ತಿಂಡಿ, ವಿಹಾರ, ಇಂಥದ್ದೇ. ಅದು ಎಲ್ಲಿ? ಡಿಮಾರ್ಟ್, ಮಾಲು, ಇಂಥಲ್ಲಿ. ಅದರ ಆಚೆಗೆ ಒಂದು ಸುಂದರ ಪ್ರಪಂಚ ಇದೆ ಅಂತ ಹೇಳಿ ನಮಗೆ ತೋರಿಸಿ ಕೊಡ್ತಾ ಇದ್ದಾರೆ ಮೀರಾ ಹಾಗೂ ನರಹರಿ ದಂಪತಿಗಳು. ಇವರು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ, ತಮ್ಮ ಉಸಿರಾಗಿಸಿಕೊಂಡಿದ್ದಾರೆ. ಸಸ್ಯಗಳನ್ನು ಹೇಗೆ ಬೆಳೆಸೋದು, ನರ್ಸರಿ ಹಾಗೂ ಪಕ್ಷಿ ವೀಕ್ಷಣೆ, ವನವಿಹಾರ. ಅದರಲ್ಲಿ ನರಹರಿಯವರಂತೂ ತಾರಾಮಂಡಲ ಅದನ್ನು ವೀಕ್ಷಿಸ್ತಾರೆ. ಇದರಲ್ಲಿ ಎಲ್ಲ ಕುತೂಹಲ ಮೂಡಿಬೇಕಾ? ನೀವು ಇವರನ್ನು ಸಂಪರ್ಕಿಸಿ. ಗಿಡಗಳನ್ನು ಒದಗಿಸ್ತಾರೆ, ಎಲ್ಲ ಮಾಡ್ತಾರೆ. ಮೀರಾ ಅಂದರೆ ಅರ್ಥ ಅಂತೂ ಸುಗಂಧ ಭರಿತ ಗಾಳಿ. ಮೀರಾ ಅಂದರೆ ಅದಕ್ಕೆ ಒಂದು ಸೇರಿಸೋಣ, ಅದು ಗಾಳಿ ಅಂತ ಬರುತ್ತೆ, ಪವನ ಅಂತ. ಅದು ಸುಗಂಧ ಭರಿತ ಗಾಳಿ, ಪ್ರೀತಿ ಮತ್ತು ಸರಳತೆಯನ್ನು ಕಲಿಸಿಕೊಡುವಂಥ ಹುಡುಗಿ. ನರಹರಿ ಅಂದರೆ ಆ ಉತ್ಸಾಹ, ಜೀವನದ ಚೈತನ್ಯವನ್ನು ನಮ್ಮ ನರನಾಡಿಗಳಲ್ಲಿ ತುಂಬಿ ಹರಿಯುವ ಹಾಗೆ ಮಾಡುವವರು. ನರ ನಾಡಿಗಳಲ್ಲಿ ಹರಿಯುವ ಇವರನ್ನು ನೀವು ಸಂಪರ್ಕಿಸಿ. ಇವರಲ್ಲಿರುವ ಪ್ರಕೃತಿ ಪ್ರೇಮ, ಗಿಡಗಳನ್ನು ಮಕ್ಕಳ ಹಾಗೆ ಪ್ರೀತಿಸಿ, ಅದನ್ನು ಮಗುವನ್ನು ಎತ್ತಿಕೊಂಡು ಬಂದ ಹಾಗೆಯೇ ಬರ್ತಾರೆ. ಅವರು ನಮ್ಮನೆಗೆ ಬಂದ ರೀತಿ ಹಾಗೆ. ಪಾಟಲ್ಲಿ ಪುಟ್ಟ ಮಕ್ಕಳನ್ನು ಬಿಟ್ಟು ಹೋಗುವಾಗ ನೋಡಿ ನೋಡಿ ಹೋಗ್ತಾರೆ, ಹಾಗೆ ಹೋದರು. ಇಂಥವರಿಗೆ ನಾನು ಅಖಂಡ ಶುಭ ಹಾರೈಸ್ತೇನೆ. ನೀವು ಇವರನ್ನು ದಯವಿಟ್ಟು ಸಂಪರ್ಕಿಸಿ.